ನಮಸ್ತೆ, ಗುಡ್ ಮಾರ್ನಿಂಗ್. ಸಣ್ಣ ಆಗೋ ಬಯಸೋರೆಲ್ಲ ದಿನಚರಿಯಲ್ಲಿ 2 ವಸ್ತುಗಳನ್ನು ಸೇರಿಸಿದರೆ ಖಂಡಿತ ನಿಮ್ಮ ವೇಟ್ ಲಾಸ್ ಜಲ್ದಿ ಆಗಲು ಹೆಲ್ಪ್ ಆಗುತ್ತೆ. ಹಾಗೆ ಸಣ್ಣ ಆಗಲು ಬಯಸೋರು ಫೈಬರ್ ಮತ್ತು ಪ್ರೋಟೀನ್ ಎರಡನ್ನೂ ನಿಮ್ಮ ಪಥ್ಯದಲ್ಲಿ ಹೀಗೆ ಸೇರಿಸಿ. ಫೈಬರ್ ಮತ್ತು ಪ್ರೋಟೀನ್, ಒಂದು ವೇಳೆ ನೀವು ಸಣ್ಣ ಆಗಲು ಬಯಸುತ್ತಿದ್ದರೆ ಇವೆರಡೂ ನಿಮಗೆ ಬಹಳ ಮುಖ್ಯ. ಇವೆರಡೂ ನಿಮ್ಮ ತೂಕ ಇಳಿಕೆಗೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳಿಯೋಣ. ಹಾಗೆ ಹಸಿವನ್ನು ನಿಯಂತ್ರಿಸುತ್ತೆ. ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರಗಳು ತೃಪ್ತಿಯ ಭಾವನೆಯನ್ನು ಉತ್ತೇಜಿಸುವ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಿ ನೀವು ಅತಿಯಾಗಿ ತಿನ್ನುವುದನ್ನು ನಿಯಂತ್ರಿಸುತ್ತೆ. ಫೈಬರ್ ಹೊಟ್ಟೆ ತುಂಬಿಸುವುದರ ಜೊತೆಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಣ್ಣು ತರಕಾರಿಗಳನ್ನು ಸೇರಿಸಿ. ನಿಮ್ಮ ತಟ್ಟೆಯ ಅರ್ಧ ಭಾಗವನ್ನು ಹಣ್ಣುಗಳು ಮತ್ತು ತರಕಾರಿಗಳಿಂದ ತುಂಬಿಕೊಳ್ಳಿ. ಈ ಆಹಾರ ಫೈಬರ್ನಲ್ಲಿ ಸಮೃದ್ಧವಾಗಿರುವುದಲ್ಲದೆ ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದೆ. ಮೆಟಾಬಾಲಿಸಮ್ ಸುಧಾರಣೆ. ಪ್ರೋಟೀನ್ ಚಯಾಪಚಯ ಮೆಟಾಬಾಲಿಸಮ್ ಅನ್ನು ಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗೆ ದೇಹವನ್ನು ಪ್ರೋಟೀನ್ ಅನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯನ್ನು ಬಳಸುತ್ತದೆ. ಇದು ಕ್ಯಾಲರಿ ಸುಡುವಿಕೆಗೆ ಸಹಾಯ ಮಾಡುತ್ತೆ ಮತ್ತು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ. ಪಥ್ಯದಲ್ಲಿ ಸೇರಿಸುವುದು. ನೀವು ಪ್ರತಿ ಊಟದಲ್ಲಿ ಮೊಟ್ಟೆ, ಮಾಂಸ, ಮೀನು, ಡೈರಿ ಉತ್ಪನ್ನಗಳು, ದ್ವಿದಳ ಧಾನ್ಯಗಳು ಮತ್ತು ಬೀಜಗಳಂತಹ ಮೂಲಗಳನ್ನು ಸೇರಿಸುವ ಮೂಲಕ ಪ್ರೋಟೀನ್ ಅನ್ನು ಸೇರಿಸಿ. ಧಾನ್ಯಗಳನ್ನು ಸೇರಿಸಿ. ಫೈಬರ್ ಸೇವನೆಯನ್ನು ಹೆಚ್ಚಿಸಲು ಸಂಸ್ಕರಿಸಿದ ಧಾನ್ಯಗಳ ಬದಲಿಗೆ ಹಾಗೆ ಇರುವ ಧಾನ್ಯಗಳನ್ನು ಸೇರಿಸಿ. ಪೋಷಣೆ ಪಡೆಯಿರಿ. ಪ್ರೋಟೀನ್ ಮತ್ತು ಫೈಬರ್ ಭರಿತ ಆಹಾರಗಳ ಮೇಲೆ ನೀವು ಹೆಚ್ಚು ಗಮನ ಕೊಡುವುದರಿಂದ ನೀವು ಸರಿಯಾದ ಪೋಷಣೆಯನ್ನು ಪಡೆಯಲು ಸಹಾಯ ಮಾಡಲಾಗುತ್ತೆ. ಸಾಕಷ್ಟು ನೀರು ಕುಡಿಯುವುದು. ದಿನವಿಡೀ ಸಾಕಷ್ಟು ನೀರು ಕುಡಿಯುವುದರಿಂದ ನೀರಿನ ಹಂಬಲವನ್ನು ನಿರ್ವಹಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತೆ. ವ್ಯಾಯಾಮವು ಅಗತ್ಯ. ಪರಿಣಾಮಕಾರಿ ತೂಕ ನಷ್ಟಕ್ಕೆ ಪ್ರೋಟೀನ್ ಮತ್ತು ಫೈಬರ್ ಸೇವನೆಗೆ ಆದ್ಯತೆ ನೀಡಿ. ಅದಲ್ಲದೆ ಉತ್ತಮ ಫಲಿತಾಂಶಗಳಿಗಾಗಿ ನಿಯಮಿತ ವ್ಯಾಯಾಮ ಮಾಡಿ. ಇದರಿಂದ ನಿಮ್ಮ ದೇಹಕ್ಕೆ ಸಿಗಬೇಕಾದ ಎಲ್ಲ ಅವಯವಗಳಿಗೂ ಎಕ್ಸಸೈಸ್ ಆಗೋದ್ರಿಂದ ಅವು ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಿಮ್ಮ ದೇಹದಲ್ಲಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಕ್ಯಾಲರಿ ಡಿಫಿಸಿಟ್ ಮಾಡಲು ಹೆಲ್ಪ್ ಆಗುತ್ತೆ. ಡಯಟ್ ಮಾಡೋದ್ರ ಜೊತೆಗೆ ಒಂದು ಅರ್ಧ ತಾಸಾದರೂ ನೀವು ಎಕ್ಸಸೈಸನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ದಿನಚರಿಯಲ್ಲಿ ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅದು ನಿಮ್ಮ ಜೊತೆಗೆ ನಿಮ್ಮ ಅಂಗಾಂಗಗಳಿಗೂ ಶಕ್ತಿ ಸಿಗುತ್ತೆ ಮತ್ತು ನೀವು ದಿನಚರಿಯಲ್ಲಿ ಕೆಲಸ ಮಾಡಲು ಹೆಲ್ಪ್ನೂ ಆಗುತ್ತೆ. ಆಮೇಲೆ ದಿನಪೂರ್ತಿ ನಿಮಗೆ ಆ್ಯಕ್ಟಿವ್ ಆಗಿರಲು ಹೆಲ್ಪ್ ಮಾಡುತ್ತೆ. ಹಾಗೆ ನೀರು ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ಸರಳವಾಗಿ ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಫೈಬರ್ ಮತ್ತು ಪ್ರೋಟೀನ್ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಮತ್ತು ಹೊಟ್ಟೆ ತುಂಬಿದ ಹಾಗೆ ಆಗೋದ್ರಿಂದ ಹೆಚ್ಚಿಗೆ ತಿನ್ನುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತೆ. ಇದು ನಿಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಗುಡ್ ಡೇ.